ಎಲ್ರಿಗೂ ನಮಸ್ಕಾರ. ನಮ್ಮ ಪೋಷಕರಿಗೆ ಮತ್ತು ಮಕ್ಕಳುಗಳಿಗೂ ಕೂಡ ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದ. ಎಲ್ರಿಗೂ ಕೂಡ ಅಷ್ಟು ಖುಷಿಯಿಂದ ಅಷ್ಟು ಎನರ್ಜಿಟಿಕ್ಕಾಗಿ ಪಾರ್ಟಿಸಿಪೇಟ್ ಮಾಡಿದ್ರಲ್ಲ, ಅದಕ್ಕೆ ನಿಜವಾಗ್ಲೂ ಹೇಳೋದಕ್ಕೆ ಅಸಾಧ್ಯ, ಮಾತುಗಳೇ ಬರ್ತಿಲ್ಲ. ಎಷ್ಟು ಚೆನ್ನಾಗಿತ್ತು ಅದು, ಎಲ್ಲರೂ ಸೇರಿದಂಥದ್ದು. ನಿಜವಾಗ್ಲೂ ನಮ್ಮ ಆಲೋ ಕಿಡ್ಸ್ ಆ ಒಂದು ಕುಟುಂಬನ ನೋಡಿ, ಅಷ್ಟು ಜನ ಮಕ್ಕಳುಗಳು ಮತ್ತು ಆ ಪೇರೆಂಟ್ಸ್ಗಳು, ನೀವು ದೂರದಿಂದ ಬಂದಿದ್ದಂಥದ್ದು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ತುಂಬ ಹೃದಯದ ಧನ್ಯವಾದ ನಿಜವಾಗ್ಲೂ ಎಲ್ಲರೂ ಕೂಡ ಬಂದಿದ್ದಕ್ಕೆ. ಆ ಒಂದು ನಾವು ಮೊದಲೇ ಹೇಳಿದ್ವಿ, ಮೆಮೊರಬಲ್ ಡೇ ಆಗಿ ಈ ದಿನವೂ ಇರುತ್ತೆ ಅಂತ. ಎಲ್ಲೋ ಒಂದು ಕಡೆ ನಾವು ನಿಜವಾಗ್ಲೂ ಫುಲ್ಫಿಲ್ ಮಾಡಿದ್ವೇನಪ್ಪ ಅನ್ನೋ ಒಂದು ಖುಷಿ ನಮಗಿದೆ. ಎಷ್ಟೋ ಜನ ಹೇಳ್ತಿದ್ರು, ಸರ್ ಇಷ್ಟು ದೊಡ್ಡದಾಗಿ ಕಂಡಕ್ಟ್ ಮಾಡಿದಿರಲ್ಲ ಅಂತ ಅಂದ್ಬಿಟ್ಟು. ಹೌದು, ಒಂದು ನಮ್ದು ಏನು ಅಂತಂದರೆ, ನಮ್ಮ ಮಕ್ಕಳುಗಳಿಗೆ ಯಾವುದೂ ಕಡಿಮೆ ಆಗಬಾರ್ದು. ನಮ್ಮ ಶಾಲೆ ಚಿಕ್ಕದಿರ್ಬೋದು, ಆದರೆ ನಮ್ಮ ಮಕ್ಕಳುಗಳಿಗೆ ಯಾವುದೂ ಕೂಡ, ಯಾವುದೇ ಒಂದು ಇಂಟರ್ನ್ಯಾಷನಲ್ ಶಾಲೆ ಇರಲಿ, ಮತ್ತೊಂದಿರಲಿ, ಅದು ಕಾಂಪಿಟೇಟ್ ಅಂತ ಅಲ್ಲ. ಸೊ ಒಟ್ಟಿಗೆ ಯಾವುದೂ ಕಡಿಮೆ ಆಗಬಾರ್ದು. ಸೊ ಎಜುಕೇಷನ್ ವಿಚಾರದಲ್ಲಾಗಲಿ, ಅಥವಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಲಿ, ಅಥವಾ ಸ್ಪೋರ್ಟ್ಸ್ ಆಗಲಿ, ಅಥವಾ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳಾಗಲಿ, ಎಲ್ಲವೂ ಇದ್ದಾಗ ಆ ಮಗು ಬೆಳವಣಿಗೆ ತುಂಬ ಚೆನ್ನಾಗಾಗ್ತದೆ. ಬರೀ ಓದು 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 ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಖಂಡಿತ ಆಗೋದಿಲ್ಲ. ಹಾಗಾಗಿ ನಾವು ಎಜುಕೇಷನ್ ಜೊತೆಗೆ ಸೊ ಇದನ್ನು ಕೂಡ ಆ ರೀತಿ ಕಂಡಕ್ಟ್ ಮಾಡಿದಂಥದ್ದು. ನಾವು ಈಗಲೇ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳುಗಳಿಗೆ ಈ ರೀತಿ ಸ್ಪೋರ್ಟ್ಸ್ನ ಯಾವುದಾದ್ರು ಒಂದು ಗೇಮ್ನಲ್ಲಿ ಅಡಿಕ್ಟ್ ಮಾಡೋದು ಅಂತಂದರೆ, ಇಲ್ಲ ಒಂದು ಸ್ಪೋರ್ಟ್ಸ್ ಪ್ಲೇಯರ್ ಆಗ್ತಾರೆ, ಅಥವಾ ಇಲ್ಲ ಅಂತಂದರೆ ನಮ್ಮ ಜೀವನ ಶೈಲಿನಲ್ಲಿ ಅದು ರನ್ನಿಂಗು, ಅಥವಾ ಕ್ರಿಕೆಟು, ಅಥವಾ ಬ್ಯಾಡ್ಮಿಂಟನ್ನು, ಅಥವಾ ಇಂಡೋರ್ ಗೇಮ್ಸ್ ಆದಂಥ ಚೆಸ್ಸು, ಏನಾದರೂ ಸರಿ, ಎಷ್ಟೊಂದು ಗೇಮ್ಸ್ಗಳಿದೆ. ಯಾವುದಾದ್ರು ಒಂದು ಇವತ್ತಿನ ದಿನ ಒಬ್ಬ ಮನುಷ್ಯ ಬೇಕೇ ಬೇಕು. ಯಾಕೆ ನೆಕ್ಸ್ಟು ಅವ್ರ ಜೀವನ ಶೈಲಿಯಲ್ಲಿ ವರ್ಕಿಗೆ ಹೋಗ್ತಾರೆ, ಸ್ಟಡಿ ಇರ್ತದೆ, ಇರಲೇಬೇಕು. ಇವತ್ತಿನ ಎಷ್ಟೋ ಜನ ಮಕ್ಕಳುಗಳಿಗೆ ಪ್ರಾಬ್ಲಮ್ ಆಗ್ತಿರ್ತಕ್ಕಂಥದ್ದು ಏನು ಅಂತ ಅಂದರೆ, ಸೊ ಒಂದು ಗೇಮ್ ಇಲ್ಲದೆ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ನೀವೇ ಒಂದು ಕ್ಷಣ ಯೋಚನೆ ಮಾಡಿದ್ರೆ, ನಾವೆಲ್ಲರೂ ಆ ಟೈಮ್ನಲ್ಲಿ ಆ ಮೊಬೈಲ್ ಥರದ ಆ್ಯಕ್ಟಿವಿಟೀಸ್ಗಳನ್ನ ಬಿಟ್ಟು ಎಲ್ಲರೂ ಭಾಗಿಯಾದಂಥದ್ದು ಎಷ್ಟು ಒಂದು ಸಂತೋಷವಾಗಿತ್ತು, ಖುಷಿಯಾಗಿತ್ತು. ಇದು ಬೇಕಾಗಿದೆ ಇವತ್ತಿನ ದಿನ, ನಮ್ಮ ಎಲ್ಲರೂ ಜೀವನ ಶೈಲಿಯಲ್ಲಿ ಬೇಕಾಗಿದೆ. ಸೊ ನಮ್ಮ ಮಕ್ಕಳುಗಳು ಈ ಪುಟಾಣಿ ಇದ್ದಾಗಲೇ ನಾವು ಎಲ್ಲರೂ ರೂಢಿ ಮಾಡೋದು ಅಂತ ಅಂದರೆ, ಸೊ ಮುಂದೆ ಈಗ ನಾವು 8th 9th 10th ಎಲ್ಲರೂ ಕೂಡ ಕಂಪ್ಲೇಂಟ್ನ ಫೇಸ್ ಮಾಡ್ತೀವಿ. ಸೊ ಒಂದೇ ಕಡೆ ಬೇರೆಯವ್ರ ಜೊತೆ ಬೆರೆಯಲ್ಲ ಸರ್, ಯಾವುದ್ರಲ್ಲೂ ಸರ್ ಪಾರ್ಟಿಸಿಪೇಟ್ ಮಾಡಲ್ಲ ಸರ್, ಈ ಥರ ಒಂದಿಷ್ಟು ಅಂದರೆ ಓದು ಅನ್ನೋದ್ರಿಂದ ಅಷ್ಟಕ್ಕೆ ಮಾತ್ರವನ್ನು ಲಿಮಿಟ್ ಮಾಡ್ತಿದ್ವಿ. 4 ಜನ ಜೊತೆ ಬೆರೆಯೋಕ್ಕೂ ಆಗ್ತಿಲ್ಲ. ಹಾಗಾಗಿ ಈ ಚಿಕ್ಕ ವಯಸ್ಸಿನಲ್ಲೇ ಅವ್ರು ಏನು 3, 4, 5, 6ನೇ ವರ್ಷದಲ್ಲೇ ಈ ವಯಸ್ಸಿನಲ್ಲೇ ನಾವು ಅವ್ರಿಗೆ ಫೌಂಡೇಶನ್ನ ಭಾಳ ಚೆನ್ನಾಗಿ ಕೊಟ್ಬಿಟ್ವಿ ಅಂತಂದರೆ, ಸೊ ಎಲ್ಲೋ ಒಂದು ಕಡೆ ನೀವಿಟ್ಟಿರ್ತಕ್ಕಂಥ ಒಂದು ನಂಬಿಕೆ ನಾವು ರೀಚ್ ಆದ್ವಿ ಅಂತಕ್ಕಂಥದ್ದು ನಮಗೆ ಖುಷಿ ಇರ್ತದೆ. ಅದಕ್ಕೋಸ್ಕರ ಆಮೇಲೆ ನಮ್ಮ ಟೀಮ್ನೂ ಕೂಡ ನೋಡಿದ್ವಿ, ವಿದ್ಯಾಕಾಶಿ ಟೀಮ್ನ ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಅವರು ನಮ್ಮ ಪರ್ಮನೆಂಟ್ ಸ್ಟಾಫ್ಗಳು. ಪಾಪ ಅವರಿಗೂ ನಾನು ಧನ್ಯವಾದ ಆಲ್ರೆಡಿ ತಿಳಿಸಿದ್ದೀನಿ. ಸೊ ಮತ್ತೊಮ್ಮೆ ಅವ್ರಿಗೂ ಕೂಡ ತುಂಬ ಧನ್ಯವಾದ. ಇಷ್ಟೊಂದು ಮಾಡೋದಕ್ಕೆ ನಿಮಗೆ ಕಣ್ಮುಂದೆ ಬರೀ ಮಧು ಸರು, ಅಥವಾ ಮುಂದೆ ಇರ್ತಕ್ಕಂಥ ಅಥವಾ ಸುನೀಲ್ ಸರು, ಅಥವಾ ಬೇರೆ ನಮ್ಮ ಟೀಮ್ 4-5 ಜನ ಕಾಣಿಸ್ಕೊಟ್ಟು ಟೀಚರ್ಸ್ಗಳು. ಬಟ್ ಅದ್ರ ಹಿಂದೆ ನಿಜವಲ್ಲೂ 24/7 ವರ್ಕ್ ಮಾಡ್ತಾಯಿದೆ. ಈಗ ವಿದ್ಯಾಕಾಶಿ ಬೆಳಗಿನ ಜಾವ 5 ಗಂಟೆ ತರಗತಿ ಸ್ಟಾರ್ಟ್ ಆದರೆ 12 ಗಂಟೆಗೆ ಎಂಡ್ ಆಗ್ತಿದೆ. ಅದ್ರ ಮಧ್ಯೆ ಸರ್ 24/7 ಅಂತ ಅಂದ್ರಲ್ಲ, ಬೇರೆ ವರ್ಕ್ಗಳು, ಅವರಿಗೆ ಕ್ವಶನ್ ಪೇಪರ್ಸ್ ಇರ್ಬೋದು, ಅಥವಾ ಬೇರೆ ಇನ್ನೇನೇನು ವರ್ಕ್ ಇದೆ ಸರ್, 24 ಶಿಫ್ಟ್ ವೈಸ್ ವರ್ಕ್ ಮಾಡ್ತಿದ್ದಾರೆ. ಹಾಗಾಗಿ ಯಾಕೆ ಇಷ್ಟು ಶಾರ್ಟ್ ಟೈಮ್ನಲ್ಲಿ ಈ ಒಂದು ರಿಸಲ್ಟ್ನ ಕೊಡ್ತಿದ್ದೀವಿ ಅಂತ ಅಂದರೆ, ಸೊ ಕಾರಣ ಇದು. ಆಮೇಲೆ ಇನ್ನೂ ಒಂದು, ನಮ್ಮ ಪ್ರೊಫೆಸರ್ ಟೀಮ್ಗಳು ಬಂದಿರಲಿಲ್ಲ, ಅಥವಾ ಹೈದರಾಬಾದ್ ಇರ್ಬೋದು, ಅಥವಾ ಅವರು 8th 9th 10th ಹ್ಯಾಂಡಲ್ ಮಾಡ್ಕೊಳ್ತಾರೆ. ಹೈದರಾಬಾದ್ ಇರ್ಬೋದು, ಅಥವಾ ಡಾಕ್ಟರ್ಸ್ ಇರ್ಬೋದು, ಅಥವಾ ಸೈಂಟಿಸ್ಟು, ಅಥವಾ IIT ಅಥವಾ NITಗಳಿಗೆ ರಿಸಲ್ಟ್ ಕೊಟ್ಟೋರು ಇರ್ಬೋದು, ಅದು ಕೂಡ ಒಂದು ಟೀಮ್ ಇದೆ. ಎಷ್ಟೋ ಜನ ಹೇಳ್ತಾರೆ, ಏನು ಸರ್ ಇಷ್ಟೊಂದು ಸ್ಟಾಫ್ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇನ್ನೂ ಇದ್ದೀವಿ ನಮ್ಮ ಸ್ಟಾಫು, ಇನ್ನೂ 10-12 ಜನ ಪ್ರೊಫೆಸರ್ಗಳ ಟೀಮ್ ಇದೆ 8th 9th 10th ಮಕ್ಕಳುಗಳಿಗೆ. ನಾನು ಇನ್ನೂ ಭರವಸೆ ಕೊಡೋದು ಏನು ಅಂತ ಅಂದರೆ, ಈಗ ಏನು ನರ್ಸರಿ LKG ಹಿಡಿದು 1 to 10th ನಮ್ಮದಿದೆ. ಸೊ ಹಾಸನದಲ್ಲಿ ಆ ಒಂದು ಯುವಕರು ಟೀಮು ಏನಾದರೂ ಮನಸ್ಸು ಮಾಡಿದರೆ ಯಾವ ರೀತಿ ಒಂದು ಎಜುಕೇಷನ್ನ ಕೊಡಬಹುದು ಅನ್ನೋದನ್ನು ಈಗಾಗಲೇ ಒಂದು ಯುವಕರ ಶಕ್ತಿ ಏನು ಅಂತ ಈಗ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಯುವಕರು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಆಲ್ರೆಡಿ ತುಂಬ ಜನ ಪ್ರೂವ್ ಮಾಡಿದ್ದಾರೆ. ಅದೇ ಒಂದು ಹಾದಿನಲ್ಲೂ ಕೂಡ ನಾವು ಸಾಕ್ತಿದ್ದೀವಿ. ಆಮೇಲೆ ನಮ್ಮ ವಿದ್ಯಾಕಾಶಿ ಒಂದು ಟ್ಯಾಗ್ಲೈನೂ ಇದೆ, ಏನಂತ, ಎಜುಕೇಷನ್ ರೆವಲ್ಯೂಷನ್ ಅಂತ, ಶಿಕ್ಷಣ ಕ್ರಾಂತಿ ಅಂತಕ್ಕಂಥ. ಸೊ ಹಾಗಾಗಿ ಪೋಷಕರೇ, ನಾನು ಹೇಳ್ತಕ್ಕಂಥದ್ದು, ಈಗ ನಮ್ಮ ಆಲೋ ಕಿಡ್ಸ್ ಶಾಲೆ ಇರ್ಬೋದು, ಅಥವಾ 1 to 10th ನಮ್ಮ ಟ್ಯೂಷನ್ ಸೆಂಟರ್ ಇರ್ಬೋದು, ಈ ನವೋದಯ, ಸೈನಿಕ್, RMS, ಈ ಥರ ಎಲ್ಲ ಈಗಲೇ ನಾವೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಶಿಕ್ಷಣದ ವಿಚಾರದಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಶಿಕ್ಷಣದ ವಿಚಾರದಲ್ಲಿ ಅದು ಏನೇ ಇದ್ದರೂ ಕೂಡ ಅಷ್ಟು ಚೆನ್ನಾಗಿ ನಿಮಗೆ ಒಂದು ಕ್ವಾಲಿಟಿ ಎಜುಕೇಷನ್ ಇರ್ಬೋದು, ಎಲ್ಲ ರೀತಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಇವತ್ತು ಭರವಸೆ ಕೊಡ್ತಿದ್ದೀನಿ. ಮತ್ತೊಮ್ಮೆ ಇಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಧನ್ಯವಾದ. ಮತ್ತು ಇನ್ನೊಂದು ನಾನು ಹೇಳ್ತೀನಿ ಏನಂತಂದರೆ, ಸೊ ಇವತ್ತು ಪಾಸಿಟಿವ್ ಅಂತಲ್ಲ, ಇನ್ನೇನಾದರೂ ನೆಗೆಟಿವ್ ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ, ಯಾವುದಾದ್ರು ಸ್ಟಾಫಿಂದ ಅಥವಾ ಯಾರಿಗೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಇನ್ನೇನಾದರೂ ಈ ಕಮೆಂಟ್ನಲ್ಲಿ ನೋಡ್ತಿದ್ದೀರಾ ಅಂತಂದರೆ, ನಿಮ್ಗೇನಾದರೂ
ನೆನ್ನೆ ಸ್ಪೋರ್ಟ್ಸ್ ಡೇ ಬಗ್ಗೆ, ಎಸ್ಪೆಷಲಿ ಸ್ಪೋರ್ಟ್ಸ್ ಡೇ ಬಗ್ಗೆ ಏನಾದರೂ ಹೇಳ್ಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಅಥವಾ ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಯಾಕೆಂದರೆ ತಪ್ಪುಗಳು ಆದಂಥ ಸಂದರ್ಭದಲ್ಲಿ ಅದನ್ನು ಸರಿಪಡಿಸ್ಕೊಂಡೇ ಒಬ್ಬ ಮನುಷ್ಯ ಆಗಿರಲಿ ಅಥವಾ ಒಂದು ಸಂಸ್ಥೆ ಆಗಿರಲಿ ಮುಂದುವರೋದಕ್ಕೆ ಸಾಧ್ಯ. ಹಾಗಾಗಿ ಸರಿ ವಿಚಾರಗಳಿದ್ದರೆ ಸರಿ ವಿಚಾರಗಳನ್ನ ತಿಳಿಸಿ. ಇನ್ನೇನಾದ್ರು ನಾವು ತಿದ್ಕೋಬೇಕು ಅಂತಂದರೆ ಸೊ ಆ ವಿಚಾರನ ಕೂಡ ಮೆನ್ಷನ್ ಮಾಡಿ. ಇನ್ನು ಕೆಲವರು ಮೆಸೇಜ್ ಸೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ. ತುಂಬ ಚೆನ್ನಾಗಿ ನಾವು ನಡೆಸ್ಕೊಟ್ವಿ ಅಂತ ಅಂದರೆ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡಿದ್ರಿ, ಖುಷಿ ಪಟ್ರಿ, ಖುಷಿ ಆಯಿತು ಅಂತಂದರೆ ಒಂದು ಆರ್ಟ್ ಸಿಂಬಲ್ನ ಕೊಡಿ. ನಮ್ಮ ಟೀಮ್ಗೆ ಇನ್ನೂ ಒಂದಿಷ್ಟು ಎನರ್ಜಿ ಬರ್ತದೆ. ಓಕೆ, ಎಲ್ರಿಗೂ ಥ್ಯಾಂಕ್ ಯು.